ಶ್ರೀಧರ ಸ್ವಾಮಿಗಳು ಮಹಾರಾಷ್ಟ್ರದ ಪ್ರಸಿದ್ಧ ಸಂತರು. ಇವರು ಭಗವದ್ಗೀತೆ, ಉಪನಿಷತ್ತು ಮತ್ತು ಇತರ ಶಾಸ್ತ್ರಗಳ ವಿವರಗಳನ್ನ ಸರಳವಾಗಿ ಹೇಳ್ತಾ ಇದ್ರು ಮತ್ತು ಉಪದೇಶಗಳಿಂದ ಸಾವಿರಾರು ಭಕ್ತರಿಗೆ ಆಧ್ಯಾತ್ಮ ದಾರಿ ತೋರಿಸಿದ ಮಹಾನ್ ಸಂತರು ಶ್ರೀಧರ ಸ್ವಾಮಿಗಳು. ಶ್ರದ್ಧೆ, ಭಕ್ತಿ, ತ್ಯಾಗ ಹಾಗೂ ಅವರಲ್ಲಿರುವ ಅಪಾರ ಜ್ಞಾನದ ಪ್ರಮುಖರತೆಯನ್ನ ಕಂಡ ಭಕ್ತರು ಅವರನ್ನ ದೇವಮಾನವರಂತೆ ಪೂಜ್ಯ ಭಾವದಿಂದ ಕಾಣ್ತಾ ಇದ್ರು. ಅವರ ಉಪದೇಶಗಳು ಆತ್ಮಜ್ಞಾನವನ್ನ ಒಳಗೊಂಡಿದ್ವು. ಇಂಥ ಮಹಾನ್ ಸಂತರಿಗೆ ಭಗವಾನ್ ಎಂಬ ಯೋಗ ಪಟ್ಟ ದೊರಕಿದ್ದು ಹೇಗೆ? ಸಾಧನೆಯ ಪಥದಲ್ಲಿ ನಡೆಯುವ ಸಾಧು, ಸಂತರು, ಸನ್ಯಾಸಿಗಳಲ್ಲಿ ಎರಡು ರೀತಿಯ ಸಾಧಕರು ಇರ್ತಾರೆ. ಕೆಲವು ಸಾಧಕರು ಆತ್ಮಚಿಂತನೆಯಲ್ಲಿ ಮುಳುಗಿ ಅದರಲ್ಲಿ ಆನಂದ ಕಾಣ್ತಾ ಇರ್ತಾರೆ. ಲೌಕಿಕ ವ್ಯವಹಾರದಿಂದ ದೂರವಾಗಿ ಆತ್ಮಾನಂದರಾಗಿರ್ತಾರೆ. ಇವರಲ್ಲಿ ಪ್ರಮುಖರು ರಮಣ ಮಹರ್ಷಿಗಳು. ಇವರು ಆತ್ಮಚಿಂತನೆ ಮಾಡುತ್ತಾ ಆತ್ಮಾನಂದ ಪಡೆದಿದ್ರು. ಮತ್ತೆ ಕೆಲವು ಸಾಧಕರು ಆತ್ಮಚಿಂತನೆ ಜೊತೆಗೆ ರಾಷ್ಟ್ರ ಮತ್ತು ಸಮಾಜ ಹಾಗೂ ಶಿಷ್ಯರ ಒಳಿತಿಗಾಗಿ ಶ್ರಮಿಸಿ ಧರ್ಮ ಪ್ರಚಾರವನ್ನ ಮಾಡ್ತಾರೆ. ಆತ್ಮಾನಂದ ಮತ್ತು ರಾಷ್ಟ್ರ ಚಿಂತನೆಯ ಕುರಿತು ಸಾಧನೆ ಮಾಡಿದವರಲ್ಲಿ ಪ್ರಮುಖರು ಸ್ವಾಮಿ ವಿವೇಕಾನಂದರವರು. ಸಾಧಕರ ಸಾಧನೆಗೆ ಯಾವುದು ಪ್ರೇರಣೆಯಾಗುತ್ತದೋ ಅದನ್ನೇ ಸಾಧನೆ ಮಾಡುತ್ತಾ ಆನಂದ ಪಡೆದಿರುತ್ತಾರೆ. ಆಗ ಸಜ್ಜನಗಡದಲ್ಲಿದ್ದ ಶ್ರೀಧರ ಸ್ವಾಮಿಗಳಿಗೆ ಈ ವಿಷಯದಲ್ಲಿ ಯಾವ ಸಾಧನೆ ಮಾರ್ಗದಲ್ಲಿ ಸಾಗಲಿ ಎಂಬ ಗೊಂದಲವಿತ್ತು. ಆತ್ಮಚಿಂತನೆಯಲ್ಲಿ ಆನಂದದಿಂದ ಇದ್ದು ಬಿಡಲು ಅಥವಾ ಆತ್ಮಚಿಂತನೆ ಜೊತೆಗೆ ರಾಷ್ಟ್ರ ಮತ್ತು ಸಮಾಜಕ್ಕೆ ಒಳಿತು ಮಾಡಲು ಕಷ್ಟದಲ್ಲಿರುವವರಿಗೆ ಧೈರ್ಯ ತುಂಬಿ ಪರಿಹಾರ ಮಾರ್ಗ ತೋರಿಸುವುದು, ಈ ಎರಡು ಸಾಧನೆಯಲ್ಲಿ ಯಾವುದರಲ್ಲಿ ತೊಡಗಲಿ ಎಂಬ ಪ್ರಶ್ನೆ ಹುಟ್ಟಿತು. ಅವರು ತಮ್ಮ ಗುರುಗಳಾದ ಸಮರ್ಥ ರಾಮದಾಸರ ಸಮಾಧಿ ಮುಂದೆ ಕುಳಿತು ಪ್ರಾರ್ಥನೆ ಶ್ಲೋಕಗಳನ್ನು ಬರೆದು ಸಮರ್ಥ ರಾಮದಾಸರಿಗೆ ಅರ್ಪಿಸಿ ಕೈ ಮುಗಿದು ಮನಸ್ಸಿನ ಪ್ರಶ್ನೆಯನ್ನ ಮುಂದಿಟ್ಟು, ನಾನು ಆತ್ಮಾನಂದದಲ್ಲಿ ಮುಳುಗಿ ರಚಿಸಬೇಕಾ ಎಂದು ಈಗಲೇ ಹಿಮಾಲಯಕ್ಕೆ ಹೋಗಿ ಸಮಾಧಿ ಸ್ಥಿತಿಯಲ್ಲಿ ತಪಸ್ಸು ಮಾಡುತ್ತೇನೆ, ಅಥವಾ ಆತ್ಮಾನಂದವನ್ನು ಅನುಭವಿಸುತ್ತಾ ರಾಷ್ಟ್ರ ಮತ್ತು ದೀನದಲಿತರ ಸೇವೆಗೆ ಶ್ರೀಧರ ಸ್ವಾಮಿಗಳು ಮಾಡುತ್ತಾ ಧರ್ಮ ರಕ್ಷಣೆ ಮಾಡಬೇಕೋ? ಈ ಜಿಜ್ಞಾಸೆಗೆ ನೀವೇ ಪ್ರೇರಣೆ ಮಾಡಿ ಗುರುವರ್ಯ, ನೀವು ತೋರಿದ ದಾರಿಯಲ್ಲಿ ನಡೆಯುವೆ ಎಂದು ಪ್ರಾರ್ಥನೆ ಸಲ್ಲಿಸಿ ಹೊರಟವರು ಸಜ್ಜನಗಡದ ಉತ್ತರ ದಿಕ್ಕಿಗೆ ಸಾಗಿ ಕಡಿದಾದ ಬೆಟ್ಟ ಹತ್ತಿ ಬೆಟ್ಟದ ತುದಿಯ ಒಂದು ಸಣ್ಣ ಜಾಗ, ಅಂದರೆ ಒಬ್ಬರು ಮಾತ್ರ ಆಸನ ಹಾಕಿ ಕುಳಿತು ಧ್ಯಾನ ಮಾಡಬಹುದು. ಅಲ್ಲಿ ಕಾಡು ಪ್ರಾಣಿಗಳು ಓಡಾಡುತ್ತವೆ, ಮನುಷ್ಯರಾರು ಹೋಗುವುದಿಲ್ಲ. ಆ ಜಾಗ ಒಬ್ಬರು ಮಾತ್ರ ಕೂರುವಷ್ಟಿತ್ತು. ಹಿಂದೆ ಮುಂದೆ ಅಕ್ಕಪಕ್ಕ ಮೈಮರೆತು ಅಥವಾ ನಿದ್ರೆಗಣ್ಣಿನಲ್ಲಿ ಯಾಮಾರಿ ವಾಲಿದ್ರೆ ಪ್ರಪಾತಕ್ಕೆ ಬೀಳ್ತಾರೆ. ಮೂಳೆಯ ಚೂರು ಕೂಡ ಸಿಗುವುದಿಲ್ಲ ಅಂತಹ ಜಾಗ. ಶ್ರೀಧರ ಸ್ವಾಮಿಗಳು ಅಂತ ಜಾಗದಲ್ಲಿ ಕುಳಿತು ಅನ್ಯ ಚಿಂತನೆ ಮಾಡದೆ ಭಗವಂತನ ಧ್ಯಾನದಲ್ಲಿ ಮುಳುಗಿ ನಿರ್ವಿಕಲ್ಪ ಸ್ಥಿತಿಯಲ್ಲಿ ಆನಂದ ಅನುಭವಿಸುತ್ತಿದ್ರು. ಧ್ಯಾನದಲ್ಲಿ ನಿರತರಾಗಿದ್ದ ಶ್ರೀಧರ ಸ್ವಾಮಿಗಳಿಗೆ ಒಂದೆರಡು ದಿನದಲ್ಲಿ ಅವರ ಮನಪಟದ ಮುಂದೆ ಒಂದು ದೃಷ್ಟಾಂತ ಗೋಚರಿಸುತ್ತದೆ. ಅದು ಹೇಗಿತ್ತು? ಆಗಿನ ದಿನಗಳಲ್ಲಿ ಆಶ್ರಮದಲ್ಲಿ ಪೂಜೆ ಮಾಡುತ್ತಿದ್ದ ಸುಖಾರಾಮ್ ಭಟ್ಟರಿಗೆ ಸಮರ್ಥ ರಾಮದಾಸರು ಕಾಣಿಸಿ, ನೀವೆಲ್ಲ ನನ್ನ ಪೂಜೆ ಮಾಡುವ ಮೊದಲು ಶ್ರೀಧರ ಸ್ವಾಮಿಗಳ ಪೂಜೆ ಮಾಡಿ, ಅವರ ಆಶೀರ್ವಾದ ಪಡೆದು ನಂತರ ನನ್ನ ಪೂಜೆ ಮಾಡಿ ಎಂದು ಅಪ್ಪಣೆಯಾಗಿದೆ. ಆದ್ದರಿಂದ ನಾವೆಲ್ಲರೂ ಶ್ರೀಧರ ಸ್ವಾಮಿಗಳ ಪೂಜೆ ಮಾಡಿ ಬರೋಣ ಎಂದು ಒಂದಷ್ಟು ಜನ ಶಿಷ್ಯರನ್ನ ಕರೆದುಕೊಂಡು ಸುಖಾರಾಮ್ ಭಟ್ಟರು ಶ್ರೀಧರರು ಇದ್ದ ಜಾಗಕ್ಕೆ ಬಂದು ಅವರ ಪೂಜೆ ಮಾಡತೊಡಗಿದ್ರು. ಆಗ ಶ್ರೀಧರರು, ಇಲ್ಲ, ಹಾಗೆ ಮಾಡಬೇಡಿ, ಸಮರ್ಥ ರಾಮದಾಸರು ಅಪ್ಪಣೆ ಮಾಡಿದ್ದರೂ ಮೊದಲು ಗುರುಗಳ ಪೂಜೆ, ಆಮೇಲೆ ಉಳಿದ ಪೂಜೆಗಳು ನಡೆಯಬೇಕು ಎಂದು ಸ್ವತಃ ಶ್ರೀಧರರೇ ಸಮರ್ಥ ರಾಮದಾಸರ ಸಮಾಧಿಗೆ ಪೂಜೆ ಸಲ್ಲಿಸಲು ಬಂದರು. ಇದಿಷ್ಟು ಧ್ಯಾನದಲ್ಲಿದ್ದ ಶ್ರೀಗಳ ಸ್ವಾಮಿಗಳಿಗೆ ಕಂಡ ದುಷ್ಟಾಂತವಾಗಿತ್ತು. ಕಣ್ಣು ಬಿಟ್ಟು ನೋಡುತ್ತಾರೆ, ಅಲ್ಲಿ ನರಪಿಳ್ಳಿಯೂ ಇರೋದಿಲ್ಲ. ಶ್ರೀಧರರು ಧ್ಯಾನದಲ್ಲಿದ್ದಾಗ ಸಮರ್ಥ ರಾಮದಾಸರು ಉಳಿದ ಶಿಷ್ಯರಿಗೆ ಶ್ರೀಧರರು ಭಗವಾನ್ ಶ್ರೀಧರ ಸ್ವಾಮಿಗಳಿಗೆ ಪೂಜೆ ಮಾಡಿ ಎಂದು ಅಪ್ಪಣೆ ಕೊಟ್ಟಂತೆ ಶ್ರೀಧರರಿಗೆ ಗೋಚರಿಸಿತು. ಶ್ರೀಧರ ಸ್ವಾಮಿಗಳು ಗುರುಗಳಿಗೆ ಮನದಲ್ಲಿ ಸಾಷ್ಟಾಂಗ ನಮಸ್ಕರಿಸಿ, ತಮ್ಮ ಗುರುಗಳೇ ತಮಗೆ ಭಗವಾನ್ ಎಂಬ ಯೋಗ ಪಟ್ಟವನ್ನು ಕೊಟ್ಟು ತಮಗೆ ಮತ್ತು ಸುಖಾರಾಮ್ ಭಟ್ಟರಿಗೂ ಏಕಕಾಲದಲ್ಲಿ ಗೋಚರಿಸುವಂತೆ ಮಾಡಿ ಅದು ಸಮಾಜಕ್ಕೆ ತಿಳಿಸುವಂತೆ ಮಾಡಲು ನನಗಾಗಿ ಎಷ್ಟು ಶ್ರಮ ಪಟ್ಟಿದ್ದೀರಿ ಗುರುವರ್ಯ, ನನ್ನನ್ನು ಕ್ಷಮಿಸಿಬಿಡಿ ಎಂದು ಅನನ್ಯ ಭಕ್ತಿಯಿಂದ ಸಮರ್ಥ ರಾಮದಾಸರಲ್ಲಿ ಪ್ರಾರ್ಥಿಸಿದ್ರು. ಈ ರೀತಿ ಶ್ರೀಧರ ಸ್ವಾಮಿಗಳಿಗೆ ಮೊಟ್ಟ ಮೊದಲು ಭಗವಾನ್ ಎಂದು ಹೆಸರು ಕೊಟ್ಟಿದ್ದು ಶ್ರೀಧರ ಸ್ವಾಮಿಗಳ ಗುರುಗಳಾದ ಸಮರ್ಥ ರಾಮದಾಸರು. ಭಗವಾನ್ ಎಂಬ ಪದ ಗೌರವ ಸೂಚಕವೂ ಆಗಿದೆ. ಸಂಸ್ಕೃತದಲ್ಲಿ ಭಗ ಎಂದರೆ 6 ಗುಣಗಳು. ಅವು ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ, ತೇಜ. ಈ 6 ಗುಣಗಳು ಯಾರಲ್ಲಿ ಪರಿಪೂರ್ಣವಾಗಿರುತ್ತದೆಯೋ ಅವರನ್ನ ಭಗವಾನ್ ಎಂದು ಕರೆಯುತ್ತಾರೆ. ಹೆಚ್ಚಾಗಿ ಇದು ಭಕ್ತಿ ಜಾಗೃತಿಯ ಪ್ರತೀಕ.
ಅಂದರೆ ಶ್ರೀಧರ ಸ್ವಾಮಿಗಳಲ್ಲಿ ಪರಮಾತ್ಮನ ಅನಂತ ಗುಣಗಳು ಇರುವುದು ಸಮರ್ಥ ರಾಮದಾಸರಿಗೆ ತಿಳಿದಿತ್ತು. ಹಾಗೆ ಭಕ್ತರ ಅನುಭವಕ್ಕೂ ಬಂದಿದೆ. ಭಗವಾನ್ ಎಂಬುದು ಪರಮ ಶಕ್ತಿಯುಳ್ಳ ಪರಮಾತ್ಮ ಎಂಬ ಅರ್ಥವನ್ನ ಕೊಡುತ್ತದೆ. ದೇವಾಲಯದಲ್ಲಿ ದೇವರ ದರ್ಶನ ಮಾಡಿದಂತೆ ದೈವತ್ವ ಮಟ್ಟಕ್ಕೆ ಏರಿದ ಶ್ರೀಧರ ಸ್ವಾಮಿಗಳಂತಹ ಶ್ರೇಷ್ಠ ಸಂತರ ದರ್ಶನ ಭಾಗ್ಯವು ಭಗವಂತನ ದರ್ಶನ ಮಾಡಿದಂತೆ ಎಂಬುದಕ್ಕೆ ಕೊಟ್ಟವರ. ಅದು ಪರಮಾತ್ಮ ಎಂಬ ಅರ್ಥ ಕೊಡುವ ಭಗವಾನ್ ಎಂಬ ಹೆಸರು.